ಪ್ರತಿಯೊಬ್ಬ ನಾಗರಿಕರು ತಮ್ಮ ಮನೆಯ ಮೇಲೆ, ವಾಣಿಜ್ಯ ಕಟ್ಟಡಗಳ ಮೇಲೆ ಮಳೆ ನೀರು ಕೊಯ್ಲು ಅಳವಡಿಸಿಕೊಳ್ಳಬೇಕು ಎಂದು ನಗರಸಭೆಯ ಕಿರಿಯ ಅಭಿಯಂತರ ಮುಖೇಶ್ ಗೌಡ ಸಲಹೆ ನೀಡಿದರು. ನಗರದ ಹೊಸಹಳ್ಳಿಯ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ನಗರಸಭೆ ವತಿಯಿಂದ ಮಳೆ ನೀರು ಸಂರಕ್ಷಣಾ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಪ್ರತಿಯೊಂದು ಮನೆಗೂ ಮಳೆ ನೀರು ಕೊಯ್ಲು ಇದ್ದರಷ್ಟೇ ನಗರಸಭೆ ಲೈಸೆನ್ಸ್ ನೀಡಲಾಗುತ್ತದೆ. ನೀರನ್ನು ಮಿತವಾಗಿ ಬಳಸಬೇಕು. ಮಳೆ ನೀರನ್ನು ಸಂರಕ್ಷಣೆ ಮಾಡುವುದರಿಂದ ಮುಂದಿನ ಪೀಳಿಗೆಗೆ ನೀರಿನ ಅಭಾವ ತಪ್ಪಿಸಬಹುದು. ಇದರಿಂದ ಅಂತರ್ಜಲ ಮಟ್ಟ ಹೆಚ್ಚಿಸಲು ಸಹಕಾರಿಯಾಗಲಿದೆ. ಈ ಸಂದರ್ಭದಲ್ಲಿ ಮಳೆ ಹೆಚ್ಚು ಬರುತ್ತದೆ, ಅದರ ಸಂರಕ್ಷಣೆಗೆ ಒತ್ತು ನೀಡಬೇಕು. ಕೆರೆಗಳಲ್ಲಿ ನೀರು ನಿಲ್ಲುತ್ತಿಲ್ಲ, ಬತ್ತಿ ಹೋಗುತ್ತಿರುವುದನ್ನು ಕಾಣುತ್ತಿದ್ದೇವೆ. ಅದರ ಸಂರಕ್ಷಣೆಗೂ ಗಮನ ಹರಿಸಬೇಕಿದೆ ಎಂದು ವಿವರಿಸಿದರು. ಮುಖ್ಯ ಶಿಕ್ಷಕಿ ಲೀಲಾವತಿ ಮಾತನಾಡಿ, ಮಳೆ ನೀರು ಕೊಯ್ಲು ಒತ್ತು ನೀಡುವುದರಿಂದ ನೀರಿನ ಉಪಯೋಗ ಆಗುತ್ತದೆ. ಇಲ್ಲಿ ಮಳೆ ನೀರು ಪೋಲಾಗದಂತೆ ಕ್ರಮ ವಹಿಸುವುದು ಅಗತ್ಯವಿದೆ. ಒಟ್ಟಾರೆಯಾಗಿ ಜಲ ಸಂರಕ್ಷಣೆಗೆ ಮೊದಲ ಆದ್ಯತೆ ನೀಡಿದರೆ ಮುಂದಿನ ಪೀಳಿಗೆಗೂ ನೀರು ಉಳಿಸಿಕೊಂಡು ಹೋಗಲು ಸಾಧ್ಯವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಕಿರಿಯ ಅಭಿಯಂತರರಾದ ಮಹೇಶ್ ಗೌತಮ್, ಶಾಲಾ ಎಸ್ಡಿಎಂಸಿ ಅಧ್ಯಕ್ಷ ಶೇಖರ್, ಶಿಕ್ಷಕಿಯರಾದ ಅಂಜುಮ್, ಲತಾಮಣಿ, ರೇಷ್ಮಾ ಭಾನು, ಮಂಜುಳಾ, ಸುಕನ್ಯಾ ಸಂಗಳ್ ಭಾಗವಹಿಸಿದ್ರು. ಫ್ಯೂಚರ್ಗೂ ಅಷ್ಟೇ, ಇದು ನಮಗೆಲ್ಲ, ಇದು ನಿಮಗೆ ಆ್ಯಕ್ಚುಲಿ ನಮಗೀಗ ನೆಕ್ಸ್ಟ್ ಜನ್ರೇಷನ್ ನೀವೇ ಬರೋದು, ನಿಮಗೇ ಇದು ಅನುಕೂಲ ಆಗಬೇಕು ಅಂತಂದರೆ ಇದೆಲ್ಲ ನಿಮ್ಗೆ ಅವೇರ್ನೆಸ್ ಇರಬೇಕು. ಮಳೆ ನೀರನ್ನ ಎಲ್ಲೂ ಪೋಲ್ ಮಾಡೋಕ್ಕೆ ಹೋಗ್ಬಾರ್ದು. ಈಗ ಮಳೆ ಬಂತಂದರೆ ಏನಾಗುತ್ತೆ, ಡ್ರೈನೇಜ್ ಮುಖಾಂತರ ಅಲ್ಲಿ ಸೆಪ್ಟಿಕ್ ಟ್ಯಾಂಕ್ ಅಲ್ಲಿಗೆಲ್ಲ ಹೋಗುತ್ತೆ. ವೇಸ್ಟ್ ಆಗುತ್ತೆ. ಡೈರೆಕ್ಟ್ ನಿಮಗೂ ಮುಂದಿಗೆ ಹಾಕ್ಬೇಕು, ಗ್ರೌಂಡ್ ವಾಟರ್ಗೆ ಹಾಕಬೇಕು. ಗ್ರೌಂಡ್ ವಾಟರ್ ಆದರೆ ಮತ್ತೆ ನೀವು ಬೋರ್ವೆಲ್ ತೆಗೆದಾಗ ಅದೇ ನೀರು ನೀವು ಸಿಗೋದು. ಅದಕ್ಕೋಸ್ಕರ ಕ್ಯಾಂಪೈನ್ ಮಾಡ್ತಾ ಇದ್ದೀವಿ. ಇದು ನೀರು ಕುಡಿಬೋದು. ಯಾವ ಫಿಲ್ಟರ್ ನೀರಿಗಿಂತನೂ ಬೆಟರ್ ನೀರು ಮಳೆ ನೀರು. ಅದನ್ನು ಪೋಲಾಗಿ ನಾವು ಬಿಡಬಾರ್ದು. ಅದನ್ನು ಹಿಂಗೆ ಪೋಲಾಗಿ ಬಿಡಬಾರ್ದು ಅಂತಂದರೆ ನಮ್ಮದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಬೇಕು. ಅದೇನೇ ಮಳೆ ಪ್ರತಿ ಮನೆಗೂ ಈಗ ಬಿಲ್ಡಿಂಗ್ ಲೈಸೆನ್ಸ್ ಕೊಡಬೇಕಂದ್ರೂ ಅಷ್ಟೇ ಮಳೆ ನೀರು ಕೊಯ್ಲು ಅದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಏನೋ ಫೆಸಿಲಿಟೀಸ್ ಇದ್ರೆ ಮಾತ್ರ ನಾವು ಕೊಡ್ತೀವಿ ಲೈಸೆನ್ಸ್ನ. ಇಲ್ಲ ಅಂತಂದರೆ ಕೊಡೋಲ್ಲ. ಅದಕ್ಕೆ ಇದು ಜಲಶಕ್ತಿ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್, ಇದು ಜಲಶಕ್ತಿ ಮಿಷನ್ ಅಂತ 2021 ಲಾಂಚ್ ಆಗಿರೋದು. ಇದು ಪ್ರತಿ ವರ್ಷ ಇದು ಮಾನ್ಸೂನ್ ಟೈಮಲ್ಲಿ, ಪ್ರೀ ಮಾನ್ಸೂನ್, ಈಗ ಮಳೆಗಾಲ ಅಲ್ಲ, ಮಳೆಗಾಲ ಟೈಮಲ್ಲಿ ಇದೆಲ್ಲ ಕ್ಯಾಂಪೈನ್ ಮಾಡ್ತೀವಿ. ಮಳೆಗಾಲ ಮತ್ತು ಪ್ರೀ ಮಾನ್ಸೂನ್, ಮಾನ್ಸೂನ್ ಈ ಟೈಮಲ್ಲಿ ಜಾಸ್ತಿ ಮಳೆ ಬರ್ತದೆ. ಇಲ್ಲಿ ಇದ್ರ ಬಗ್ಗೆ ಜಾಸ್ತಿ ಬರೋದು. ಈ ಟೈಮಲ್ಲಿ ಜಾಸ್ತಿ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗುತ್ತೆ. ಹಾಗೆ ನೀವು ಬೋರ್ವೆಲ್ ಹಾಕಿದ್ರೆ ಬೇಗ ನೀರು ಸಿಗುತ್ತೆ, ಪ್ಯೂರೆಸ್ಟ್ ಆಫ್ ನೀರು ಸಿಗುತ್ತೆ. ಕಲಿಸೆಲ್ಲ ಆಗಿರೋ ನೀರು ಸಿಗಲ್ಲ, ಅದ್ರ ಬದಲು ಪ್ಯೂರೆಸ್ಟ್ ವಾಟರ್ ನೀರು ಸಿಗುತ್ತೆ. ಅದಕ್ಕೆ ಇದನ್ನು ಹೆಚ್ಚೆಚ್ಚಾಗಿ ಮೊದಲೆಲ್ಲ ಕೆರೆ ಇತ್ತು, ಕೆರೆಯಲ್ಲಿ ಡೈರೆಕ್ಟ್ ರೀಚಾರ್ಜ್ ಆಗ್ತಾಯಿತ್ತು. ಈಗ ಕೆರೆಯಲ್ಲೂ ಕಡಿಮೆ ಆಗ್ತಾಯಿದೆ, ಎಲ್ಲ ಕಡೆ ಕೆರೆ ಕಾಣ್ತಾ ಇಲ್ಲ. ಅದರಿಂದ ನಾವು ರೀಚಾರ್ಜ್ನ ಮನೆಯಲ್ಲಿ ಮಾಡಬೇಕು. ಎಲ್ಲ ಬಿಲ್ಡಿಂಗ್ ಮನೆಗಳು ಆಗ್ತಾ ಇರೋದ್ರಿಂದ ಕೆರೆ ಅವೆಲ್ಲ ಕಾಣೆ ಆಗ್ತಿದೆ. ಅದಕ್ಕೆ ಹಾರ್ವೆಸ್ಟಿಂಗ್ನ ಕಂಪಲ್ಸರಿ ಮಾಡಬೇಕು. ಇಲ್ಲಿ ಜಲಶಕ್ತಿ ಮಿಷನಿಂದ ಮಾಡಿರೋದು. ನಾವು ಇದು ಕ್ಯಾಂಪೈನ್ಗೂ ನಾವು ನಮ್ಮ ಸಂಸ್ಥೆಯಿಂದ ಬಂದಿದ್ದೀವಿ.